ಏನು ಹೇಳ್ತೀಯಮ್ಮ? ಹೌದು ಗುರುಜಿ. ಅಲ್ವಾ? ಯಾರಿಗೇ ಆಗಲಿ, ಮಕ್ಕಳಿಗೆ, ಗಂಡನಿಗೆ, ಹೆಂಡತಿಗೆ, ಎಲ್ಲರೂ ಕೂಡ ಭಗವಂತನ ಸ್ಮರಣೆ ಎಲ್ಲದೆ ಪ್ರಪಂಚದಲ್ಲಿ ನಮಗೆ ಇನ್ಯಾವುದೂ ಇಲ್ಲ. ಇದು ಜಗತ್ತಿನ ಒಂದು ವಿಸ್ಮಯವಾಗಿರ್ತಕ್ಕಂಥ ರಹಸ್ಯ. ಏನು ಹೇಳ್ತೀಯಪ್ಪ? ಹೌದು ಗುರುಜಿ, ಹೌದು. ಕೈ ಮುಗಿ, ದೇವಸ್ಥಾನಕ್ಕೆ ಹೋಗು, ಮಂತ್ರ ಹೇಳು, ಸರಿಯಾಗಿ ಕೂತ್ಕೋ, ಇದೆಲ್ಲ ಹೇಳುವಂಥ ಪ್ರಶ್ನೆಯೇ ಬರಬಾರ್ದು. ಕುಟುಂಬವೇ ಪೂರ್ಣವಾಗಿ ಸಾಮೂಹಿಕವಾಗಿ ಭಗವಂತನ ಸ್ಮರಣೆ ಮಾಡ್ತಕ್ಕಂಥದ್ದು ಬಿಟ್ಟು ನಮಗೆ ಪ್ರಪಂಚ ಏನೂ ಇಲ್ಲ ಅಂತ ಭಗವಂತನ ಮೇಲೆ ಸದಾ ಭಾರ ಹಾಕಿದಾಗ ಮನುಷ್ಯನಿಗೆ ಭಾರ ಅನ್ನೋದು ಗೊತ್ತಾಗೋದೇ ಇಲ್ಲ. ಒಪ್ಕೋಬೋದಲ್ಲ? ಹೌದು ಗುರುಜಿ. ಅರ್ಥ ಆಯ್ತಲ್ಲ? ಸೊ ಹಾಗಾಗಿ ನಮ್ಮ ಒಂದು ಈ ತಿರುಪತಿ ಅಂತಕ್ಕಂತಹ ಶ್ರೀನಿವಾಸರ ವಿಚಾರ ಯಾರಿಗೆ ಗೊತ್ತಿಲ್ಲ? ಎಲ್ಲರಿಗೂ ಗೊತ್ತಿದೆ. ಆದರೆ ಒಂದು ಸಣ್ಣ ತುಣುಕನ್ನು ಹೇಳ್ತೀನಿ. ಏನಪ್ಪ ಅಂದರೆ, ಆ ತಿರುಪತಿಯಲ್ಲಿರ್ತಕ್ಕಂತಹ ಶ್ರೀನಿವಾಸರ ಕೈ ಭೂಮಿಯನ್ನು ತೋರಿಸ್ತಾ ಇದೆ. ಹೌದಾ? ಹೌದು. ಆ ಭೂಮಿ ತೋರಿಸೋದಕ್ಕೆ ಅರ್ಥ ಏನು ಅಂದರೆ, ಕೆಲವರು ಕಿಂಟಲಾಗಿ ಮಾತಾಡ್ತಾರೆ, ದೇವರು ಸಾಕಾಗ್ತಾ ಇಲ್ಲ ಕೊಡು ಅಂತ ಕೈ ತೋರಿಸ್ತಾ ಇದ್ದಾನೆ, ಕಿಂಟಲಾಗಿ ಮಾತಾಡೋರಿಗೆ. ಆದರೆ ನಿಜವಾದ ಸಂಗತಿ, ನೀನು ಭೂಮಿಗೆ ಶರಣಾಗತಿ ಆಗು ಅಂತ ಅದರ ಸಂಗತಿ. ಏನಾಗಬೇಕು ಮನುಷ್ಯನಾದವನು? ಭೂಮಿಗೆ ಶರಣಾಗತಿಯಾಗು, ನಿನಗೆ ಏನು ಸಿಗಬೇಕು ಎಲ್ಲ ಸಿಗುತ್ತೆ ಅಂತಕ್ಕಂತಹ ಒಂದು ಸಂದೇಶ ತಿರುಪತಿ ಶ್ರೀನಿವಾಸರ ಒಂದು ಸಂದೇಶದಲ್ಲಿ ಇರ್ತಕ್ಕಂಥದ್ದು. ಇನ್ನೆಲ್ಲ ದೇವರುಗಳಲ್ಲೂ ಕೂಡ ಕೈ ಹೀಗಿದೆ, ಆದರೆ ಶ್ರೀನಿವಾಸರ ಕೈ ಮಾತ್ರ ನೀನು ಭೂಮಿಯನ್ನು ನೋಡಪ್ಪ, ಭೂಮಿಗೆ ನೀನು ಶರಣಾಗಪ್ಪ ಅಂತ ಹೇಳ್ತಕ್ಕಂಥದ್ದೇ ನಿಜವಾದ. ಪ್ರತಿದಿನ ಶುಭ ಬರಬೇಕಂದ್ರೆ ನಾವು ಭೂಮಿಯನ್ನು ಗುರುತಿಸಬೇಕು. ಈ ಭೂಮಿಯನ್ನು ಗುರುತಿಸ್ತಕ್ಕಂತಹ ಒಂದು ವಿಚಾರದಲ್ಲಿ ನಾವು ಒಂದು ಪ್ರಶ್ನೆ ಬರುತ್ತೆ. ಶ್ರೀನಿವಾಸರು ತಿರುಪತಿಯಲ್ಲೇ ಹೋಗಿ ಮದುವೆ ಮಾಡಿಕೊಂಡು, ಧರ್ಮಸ್ಥಳದಲ್ಲೇ ಹೋಗಿ ಮದುವೆ ಮಾಡಿಕೊಂಡು, ನಮಗೇನೋ ಆದರೂ ಏನೋ ಒಳ್ಳೆಯದಾಗಲಿಲ್ಲ ಅಂತ ಕೆಲವರು ಪ್ರಶ್ನೆ ಇದೆ ಅಲ್ವಾ? ಆ ಪ್ರಶ್ನೆಗೆ ಸತ್ಯ ನಾವೇನು ತಪ್ಪು ಮಾಡಿದ್ದೀವಿ ಅಂತಕ್ಕಂಥ ಮಾಡ್ತಾ ಇದ್ದೀವಿ ಅಂದರೆ, ಇದಕ್ಕೆ ಅರ್ಥ ಇಷ್ಟೇ, ನಾವು ಭೂಮಿಯಲ್ಲಿರ್ತಕ್ಕಂಥ ದೇವರನ್ನು ಗುರುತಿಸ್ತಕ್ಕಂತಹ ವಿಚಾರವನ್ನು ನಾವು ಮಾಡ್ತಕ್ಕಂತಹ ಒಂದು ದೊಡ್ಡ ಸಮಸ್ಯೆ ಏನಾಗಿದೆ ಅಂದರೆ, ದಾಂಪತ್ಯದಲ್ಲಿ ವಿಚ್ಛೇದನ ಅದು ಬರಬಾರ್ದು. ಪ್ರತಿಯೊಬ್ಬರ ಕರ್ತವ್ಯ ಏನಾಗಿದೆ ಅಂದರೆ, ಮದುವೆ ಮಾಡೋರು ಮಾಡ್ಕೊಳ್ಳೋರಿಗೆ ಒಂದು ಸಂಕಲ್ಪ ಇರುತ್ತೆ. ಯಾವುದೇ ಕುಟುಂಬದಲ್ಲಿ ವಿಚ್ಛೇದನ ಆಗದೇ ಇರತಕ್ಕಂಥ ಸತ್ಯ ಸಿಕ್ಕಿದಾಗ ಆ ಮನೆಯಲ್ಲಿ ದೈವತ್ವ ಇರುತ್ತೆ. ವಿಚ್ಛೇದನ ಯಾಕಾಗುತ್ತೆ, ಯಾಕಾಗಬೇಕು ಅಂತಕ್ಕಂಥ ಕಾರಣ ಹಲವಾರು ಇರ್ಬೋದು, ಅದು ಆಗಬಾರ್ದು. ದಾಂಪತ್ಯದಲ್ಲಿ ವಿಚ್ಛೇದನ ಅಂತಕ್ಕಂಥದ್ದು ಬರಲೇ ಕೂಡದು. ಹಾಗಿದ್ದ ಮೇಲೆ ನಾವು ದೇವರು ಧರ್ಮ ಅನ್ನೋದು ಯಾಕೆ ನಂಬಬೇಕಾಗತ್ತೆ? ಅದರಲ್ಲಿ ನಾವೇನು ತಪ್ಪು ಮಾಡ್ತಾ ಇದ್ದೀವಿ? ಈ ಜೋಡಿ ಮಾಡ್ತಾ ಇದ್ದಾರಲ್ಲ, ಈ ಹೆಣ್ಣಿಗೆ ಈ ಗಂಡು ಮಾಡಿದ್ರೆ ಒಳ್ಳೆಯದು ಮದುವೆ ಅಂತ ಜೋಡಿ ಮಾಡ್ತಾರಲ್ಲ, ಶಾಸ್ತ್ರ ಹೇಳಿ ಈ ಹೆಣ್ಣಿಗೆ ಈ ಗಂಡು ಮಾಡಿ ಅಂತ. ಇಲ್ಲಿ ನಾವು ತಾಪತ್ರಕ್ಕೆ ಸಿಕ್ಕಾಕ್ಕೊಂಡಿರೋದು. ಅವರ ಅಡ್ಡದಾರಿಯ ವಿಚಾರ ನಾವು ಪೀಕಲಾಟ ಆಡೋ ಮಟ್ಟಕ್ಕೆ ಹೊಟ್ಟೋಗಿದೆ. ಅವ್ರು ಹೇಳೋದನ್ನು ಬಿಟ್ಟಿಲ್ಲ, ನಾವು ಅನುಭವಿಸೋದನ್ನು ಬಿಟ್ಟಿಲ್ಲ.